ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ತನುಶ್ರೀ ಚಾನಲ್. ನಾನು ಸುಮಾ. ಈಗ ಒಂದು ಸ್ಯಾರಿ ಕುಚ್ ಡಿಸೈನ್ ತೋರಿಸ್ತಾ ಇದೆ ನೋಡಿ. ಮತ್ತೊಂದು ಇದು ಈ ರೀತಿ ಇದೆ ಸ್ಯಾರಿ. ಈ ರೀತಿ ಬಂದಿದೆ ನೋಡಿ. ಇದು ದಡಿ ಮತ್ತು ಶೆರಗು ಬಂದು ಈ ರೀತಿ ಗ್ರೀನ್ ಇದೆ. ಇದು ಕುಚ್ಚು ಹಾಕೋದು ತೋರಿಸ್ತಾ ಇದ್ದೀನಿ. ಸಿಂಪಲ್ ಒಂದೊಂದೇ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ 2 ದಾರ ತೊಗೊಂಡಿದ್ದೀನಿ. ಇದನ್ನೇ 6 ದಾರ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಕ್ತೇನೆ, ಈ ಥರ ಇಟ್ಕೊಂಡಿದ್ದೇನೆ. ಹಾಕಿ ತೋರಿಸ್ತೇನೆ ಯಾವ ರೀತಿ ಹಾಕ್ತೇನೆ ಅಂತೇಳಿ. ನೋಡಿ ಫ್ರೆಂಡ್, ಇದಕ್ಕೆ ಈ ರೀತಿ ದಾರ ಲಾಕ್ ಮಾಡ್ಕೊಂಡಿನಿ. ಇಲ್ಲಿ ಒಂದು ಗಂಟು ಹಾಕ್ಕೊಂಡ್ಬಿಟ್ಟೇನೆ. ಈಗ ಹಾಕೋದು ತೋರಿಸ್ತೇನೆ ನೋಡಿ. ಇಲ್ಲಿ ಸ್ಟಾರ್ಟಿಂಗ್ಗೆ 3 ಕಂಬ ಹಾಕ್ಕೋಬೇಕು. ಸಿಂಗಲ್ ಕ್ರೋಶಾ ಕಂಬ ಈ ರೀತಿ ಸ್ಟಾರ್ಟಿಂಗ್ಗೆ 3 ಹಾಕ್ಕೋಬೇಕು. ಎರಡು, ಮೂರು, ಈ ರೀತಿ 3 ಹಾಕ್ಕೋಬೇಕು. ಆಮೇಲೆ 3 ಚೈನ್, 1 2 3 3 ಚೈನ್ ಹಾಕ್ಕೋಬೇಕಿಲ್ಲಿ. 3 ಮತ್ತು ಇಲ್ಲಿ ಲಾಕ್ ಮಾಡ್ಕೋಬೇಕಿದು. ಇಲ್ಲಿ ಕಂಬ ಹಾಕಬೇಕಿಲ್ಲಿ. ಕಂಬ ಹಾಕಿ ಇದು ಲಾಕ್ ಮಾಡ್ಕೋಬೇಕು. ಓಕೆ, ಇದೇ ರೀತಿ ಇಲ್ಲಿ ಮತ್ತೆ 3 ಕಂಬ ಹಾಕಬೇಕು. ಕಾಣಿಸ್ತಾ ಇದೆಯಲ್ಲ, ಈ ರೀತಿ 3 ಕಂಬ ಹಾಕ್ಕೋಬೇಕು. ಎರಡು ಸ್ಟೆಪ್ ಬರ್ತೈತಿ. ಇದು ಚೆನ್ನಾಗಿ ಕಾಣಿಸ್ತೈತಿ. ಈ ರೀತಿ ಕಂಬ ಹಾಕ್ಕೊಂಡು ಮತ್ತು ಇಲ್ಲಿ 3 ಚೈನ್, 3 ಸೇಮ್ ಅದೇ ರೀತಿನೇ ಕಂಬ ಚೈನ್ ಹಾಕಬೇಕು ನೋಡಿ. ನೋಡಿ, ಇಲ್ಲಿ 3 ಕಂಬ ಹಾಕೊಂಡಿದ್ದೀನಿ. ಮತ್ತು 1 ಚೈನ್, 2, 3 ಚೈನ್ ಹಾಕ್ತಾಯಿದ್ದೇನೆ. ಈ ರೀತಿ 3 ಚೈನ್ ಹಾಕ್ಕೊಂಡೆ ಮತ್ತು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿನೇ ಸೇಮ್ ಪೂರ್ತಿ ಸೀರೆ ಹಾಕಬೇಕು. ಫಸ್ಟ್ ಸ್ಟಾರ್ಟಿಂಗ್ ಈ ರೀತಿ ಹಾಕಿದ ಮೇಲೆ ಇದ್ರ ಮೇಲ್ಗಡೆ ಬರ್ತೈತದ ಇನ್ನೊಂದು ಥರ ಡಿಸೈನ್ ಬರ್ತೈತೆ. ಮೇಲ್ಗಡೆ ಒಂದು ಕುಚ್ಚು ಮತ್ತು ಒಂದು ಕ್ರೋಶಾ ಡಿಸೈನ್ ಈ ಥರ ನೋಡಿ. ಈ ರೀತಿ ಚೈನ್ ಹಾಕ್ಕೊತ ಹೋಗಬೇಕು. ಹಾಕ್ತೇನೆ ಇನ್ನೊಂದೆರಡು. ಈ ರೀತಿ 3 ಹಾಕಿದೆ ನೋಡಿ. ನೋಡಿ, ಈ ರೀತಿ ಹಾಕ್ತಾಯಿದ್ದೆ ನೋಡಿ. ಮತ್ತು 1 2 3 ಚೈನ್ ಮತ್ತು ಇಲ್ಲಿ ಲಾಕ್ ಮಾಡೋದು. ಅದು ಎಲ್ಲಿಗೆ ಬರ್ತೈತಲ್ಲ ಅಷ್ಟೇ ಇಲ್ಲಿ ಲಾಕ್ ಮಾಡಬೇಕು. ತೀರ ಜಗ್ಗಬಾರ್ದು. ಟೈಟಾಗಿ ಬಂದರೆ ಮುದ್ದೆ ಆಗ್ತದೆ ಸೀರೆ ಎಲ್ಲ.
ನೋಡಿ ಈ ರೀತಿ ಹಾಕಬೇಕಷ್ಟು. ಈ ರೀತಿ ಚೈನ್ ಹಾಕುವಂತ ಹೋಗಬೇಕು. ಪೂರ್ತಿ ಸಾರಿ ಹಾಕಿ ತೋರಿಸ್ತೀನಿ ನಾನು ಯಾವ ರೀತಿ ಬರ್ತದೆ ಅಂತೇಳಿ. ಇದು ಹಾಕಿದ ಮೇಲೆ ಇನ್ನೊಂದು ಥರ ಡಿಸೈನ್ ಬರ್ತೈತೆ, ಅದು ತೋರಿಸ್ತೇನೆ ನಾನು. ನೋಡಿ ಫ್ರೆಂಡ್, ಇದು ಒಂದನೇ ಲೇಯರ್ ಹಾಕಿದ್ದೇನೆ, ಒಂದನೇ ಸ್ಟೆಪ್ಪು ಪೂರ್ತಿ ಈ ರೀತಿ ಬಂದಿದೆ ಚೈನ್ ಎಲ್ಲನೂ. ಈಗ ಅದ್ರ ಮೇಲೆ ಡಿಸೈನ್ ತೋರಿಸ್ತೇನೆ ನಾನು. ಅದಕ್ಕೆ ಇದು ಈ ಥರ ಗ್ರೀನ್ ದಾರ ತೊಗೊಂಡಿದ್ದೇನಲ್ಲ, ಆಗಲೇ ತೋರಿಸಿದ್ದು 6 ತೊಗೊಂಡೇನೆ. ಮತ್ತು ರೌಂಡ್ ಬೀಡ್ ತೊಗೊಂಡೇನೆ, ಸಿಂಗಲ್ ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಈ ಥರ ರೌಂಡ್ ಬೀಡ್ ತೊಗೊಂಡಿದ್ದೇನೆ ನೋಡಿ, ಈ ಥರದ್ದು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ತೋರಿಸ್ತೀನಿ ಯಾವ ರೀತಿ ಬರ್ತದೆ. ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ಇದು ಸಿಂಗಲ್ ಕ್ರೋಶ ಹಾಕ್ತೇನೆ, ಬೇರೆ ಇದು ಚೈನ್ ಕುಚ್ಚು ಹಾಕೋದಕ್ಕೆ ಮಾತ್ರ. ಇದು ಈ ರೀತಿ ಒಳಗೆ ತೊಗೊಂಡು ಮೇಲೆ ತೊಗೊಳ್ಳೋದಷ್ಟೇ. ಈ ರೀತಿ ಬರ್ತದೆ ಇದು. ನೋಡಿ, ಇದಿಲ್ಲಿ ಬರೀ ಸಿಂಗಲ್ ಕ್ರೋಶ ಮಾತ್ರ ಹಾಕ್ತೇನೆ. ನೆಕ್ಸ್ಟ್ ಡಬಲ್ ಕ್ರೋಶ ಬರ್ತದೆ ಈ ರೀತಿ, ಇದು ಕುಚ್ಚು ಹಾಕೋದಕ್ಕೆ. ನೆಕ್ಸ್ಟ್ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಡಬಲ್ ಕ್ರೋಶ ಮಾಡ್ತೇನೆ. ನೋಡಿ, ಈ ರೀತಿ ಕ್ರೋಶ ಬರ್ತೈತಿ ಫ್ರೆಂಡ್. ಈ ರೀತಿ ಮೇಲ್ಗಡೆ ಸೂಜಿ ಮೇಲೆ ದಾರ ತೊಗೊಂಡು ಒಳಗೆ ಹಾಸಿ ಅದ್ರ ಮೇಲೆ ಒಂದು ಸತಿ 2 ಈ ರೀತಿ ಹಾಕಿದ್ರೆ ಡಬಲ್ ಕ್ರೋಶ ಬರ್ತೈತಿ. ನಾ 8 ಹಾಕ್ಕೊಂಡಿದ್ದೇನೆ. ಇದು 8 ಕಂಬ ಹಾಕ್ಕೊಂಡು ಮೇಲ್ಗಡೆ ದಾರ ತೊಗೊಂಡ್ಬಿಟ್ಟು ಈ ರೀತಿ ಚಿಕ್ಕದ ಬೀಡ ಈಗ ಹಾಕ್ತಾಯಿದ್ದೇನೆ ನೋಡಿ, ರೌಂಡ್ ಬೀಡ್ ಒಂದೊಂದು ಮಾತ್ರ ಹಾಕ್ತಾಯಿದ್ದೇನೆ ಫ್ರೆಂಡ್ ನಾನು. ಇದು ಚೆನ್ನಾಗಿ ಬರ್ತೈತೆ, ಸಾಕು. ಅಂದರೆ ಗ್ರ್ಯಾಂಡ್ ಸೀರೆಗಳಿಗೆಲ್ಲ ಈ ಥರ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಈಗ ಇಲ್ಲೇ 8 ಮತ್ತೆ ನೋಡಿ, ಈ ರೀತಿ ಒಂದು ಮಾತ್ರ ಬರ್ತೈತೆ, ಚೆನ್ನಾಗಿ ಕಾಣಿಸುತ್ತೆ. ನಾನು ಮತ್ತೆ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಹಾಕ್ತೇನೆ ಫ್ರೆಂಡ್, ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಬರ್ತೈತಿ. 8 ಆಯಿತು, ಈ ರೀತಿ ಕಾಣಿಸ್ತೈತೆ ನೋಡಿ, ಚೆನ್ನಾಗಿ ಕಾಣಿಸ್ತೈತಿ. ತೋರಿಸ್ತೇನೆ ನಾನು. ಮತ್ತು ಇಲ್ಲಿ ಚೈನ್ ನೋಡಿ, ಇಲ್ಲಿ ಚೈನ್ ಬರ್ತೈತಿ. ಈ ದಾರ ಉಜ್ತೈತಿ, ಹುಷಾರಾಗಿ ಹಾಕಿ.
ನೋಡಿ ಈ ರೀತಿ ಬರ್ತೈತಿ. ನಾ ಗ್ರೀನೇ ಹಾಕಿದ್ದೇನೆ, ಅಂದರೆ ಸಾರಿ ಒಳಗೆ ಗ್ರೀನ್ ಕಡಿಮೆ ಇದೆ, ಇಲ್ಲಷ್ಟೇ ಬಂದಿದೆ ಪಲ್ಲು. ಇಲ್ಲೇ ಮತ್ತು ಇಲ್ಲೇ ಕುಚ್ಚು ಬರ್ತೈತಿ. ಇದು ಇಷ್ಟೇ ಡಿಸೈನ್ ಚೆನ್ನಾಗಿ ಕಾಣಿಸ್ತೈತಿ, ಕುಚ್ಚು ಹಾಕಿದ ಮೇಲೆ ಚೆನ್ನಾಗಿ ಕಾಣಿಸ್ತೈತಿ. ಮತ್ತು ಇಲ್ಲೇ ಆ ಥರನೇ ಡಿಸೈನ್ ಮಾಡ್ತೇನೆ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೋಬೋದು. ನೀವು ಇನ್ನೂ ಹತ್ತಿರ ಬೇಕಂದರೆ 6 ಹಾಕ್ಕೋಬೋದು, 5 ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಮತ್ತೆ 5 ಕಂಬ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಮತ್ತೆ ಬೀಡ್ ಹಾಕ್ತಾಯಿದ್ದೇನಲ್ಲೇ ನೋಡಿ. ನೋಡಿ ಫ್ರೆಂಡ್, ಹಾಕ್ತಾಯಿದ್ದೇನೆ. ನೋಡಿ ಈ ರೀತಿ ಬರ್ತದೆ. ಇಲ್ಲಿ ಮತ್ತೆ ಚೈನ್ ಇತ್ತಲ್ಲ ಅಲ್ಲಿ ಹಾಕ್ತಾಯಿದ್ದೇನೆ ನೋಡಿ, ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್, ಈ ರೀತಿ ಬರ್ತೈತಿ. ಇಲ್ಲೇ ಕುಚ್ಚು ಬರ್ತೈತಿ. ಇದು ಡಿಸೈನ್ ಇಷ್ಟೇ, ಚೆನ್ನಾಗಿ ಕಾಣಿಸ್ತೈತಿ. ಸಿಂಪಲ್ಲಾಗಿ ಗ್ರ್ಯಾಂಡ್ ಸ್ಯಾರಿಗಳಿಗೆಲ್ಲ ಲುಕ್ ಕಾಣಿಸ್ತೈತಿ ನೋಡಿ. ಚೆನ್ನಾಗಿ ಕಾಣಿಸ್ತೈತಿ ನೋಡಿ ಈ ಥರ. ಓಕೆ, ಹಾಕಿ ತೋರಿಸ್ತೇನೆ. ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೇನೆ. ಇನ್ನು ಇಲ್ಲಿ ಮತ್ತೆ ಬೀಡ್ ಹಾಕ್ತಾಯಿದೆ ನೋಡಿ. ನೋಡಿ ಫ್ರೆಂಡ್, ನೋಡಿ ಈ ರೀತಿ ಬಂದಿದೆ. ಒಂದು
ನಿಮಿಷ ಇಲ್ಲೇ ಹಾಕಿ ತೋರಿಸ್ತೇನೆ ಪೂರ್ತಿ. ನೋಡಿ ಈ ರೀತಿ ಬರ್ತೈತಿ, ಚೆನ್ನಾಗಿ ಕಾಣಿಸ್ತೈತಿ. ಈ ರೀತಿ ಇಲ್ಲೇ ಕುಚ್ಚು ಬರ್ತೈತಿ. ಕುಚ್ಚು ಹಾಕಿದ ಮೇಲೆ ತೋರಿಸ್ತೇನೆ ಯಾವ ರೀತಿ ಕಾಣಿಸ್ತೈತೆ ಅಂತ. ಕುಚ್ಚು ಹಾಕಿದ ಮೇಲೆ ಚೆನ್ನಾಗಿ ಕಾಣಿಸ್ತೈತಿ ಫ್ರೆಂಡ್. ನೋಡಿ ಈ ರೀತಿ ಕಾಣಿಸ್ತೈತೆ ನೋಡಿ. ಒಂದೊಂದೇ ಬೀಡ್ ಬ್ಯಾಡ್ ಅಂದರೆ ಲೀಪ್ ಸೇಪ್ ಇರ್ತಲ್ಲ ಆ ಥರ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಹಾಕಿದೆ ನಾನು. ನೋಡಿ ಫ್ರೆಂಡ್, ಇದು ಕುಚ್ಚು ಹಾಕ್ತಾ ಇದ್ನಲ್ಲ, ಇದು ಕ್ರೋಶದ್ದು, ಅದು ಪೂರ್ತಿಯಾಗಿ ಮುಗಿದಿದೆ. ಈ ರೀತಿ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ರೀತಿ ಬಂದಿದೆ. ಒಂದೊಂದೇ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದರಲ್ಲಿ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿಯಾಗಿ ಮುಗಿದಿದೆ ಈ ಥರ. ಇದಕ್ಕೆ ಕುಚ್ಚು ಹಾಕಿಬಿಟ್ಟು ತೋರಿಸ್ತೇನೆ ನಾನು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಈಗ ಕುಚ್ಚು ಹಾಕ್ತೇನೆ. ಕುಚ್ಚು ಹಾಕಿಬಿಟ್ಟು ತೋರಿಸ್ತೇನೆ. ಇಲ್ಲಿ ಬರ್ತೈತೆ ಕುಚ್ಚು ಏನೈತೆಲ್ಲ, ಇಲ್ಲಿ ಬರ್ತದೆ, ಇಲ್ಲೇ ಮತ್ತು ಇಲ್ಲಿ ಈ ಕಡೆ ಬರ್ತದೆ. ಚೆನ್ನಾಗಿ ಕಾಣಿಸ್ತದೆ. ಕುಚ್ಚು ಹಾಕಿದ ಮೇಲೆ ಚೆನ್ನಾಗಿ ಕಾಣಿಸ್ತೈತೆ ಫ್ರೆಂಡ್. ನಾನು ಇದಕ್ಕೆ 150 ಎಳೆ ತೊಗೊಂಡಿದ್ದೇನೆ. ಈ ರೀತಿ ಮಾಡ್ಕೊಂಡಿದ್ದೇನೆ ನೋಡಿ, 150 ಎಳೆ ತೊಗೊಂಡಿದ್ದೇನೆ. ಇದನ್ನೇ ಕುಚ್ಚು ಹಾಕ್ತಾಯಿದ್ದೇನೆ. ಈಗ 2 ಥರ ತೊಗೊಂಡಿದ್ದೇನೆ ನಾನು, ಗ್ರೀನ್ ಮತ್ತು ಆರೆಂಜ್, ರೆಡ್ ಆರೆಂಜ್. ಓಕೆ, ಕುಚ್ಚು ಹಾಕಿದ ಮೇಲೆ ತೋರಿಸ್ತೇನೆ ಯಾವ ರೀತಿ ಕಾಣಿಸ್ತೈತಂತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕುಚ್ಚು ಹಾಕ್ತಾಯಿದ್ದೇನೆ. ಆಗಲೇ ತೋರಿಸಿದ್ನಲ್ಲ, ಇದು ಹಾಕಿದ್ದೇನೆ. ಇಷ್ಟು ಮುಗಿಸಿದೆ ಕ್ರೋಶದ್ದು. ಈಗ ಕುಚ್ಚು ಹಾಕ್ತಾಯಿದ್ದೇನೆ. ಇಲ್ಲಿ ಹಾಕಿದ್ದೇನೆ ನಾನು ಆಲ್ರೆಡಿ. ಇಲ್ಲಿ ಹಾಕಿ ತೋರಿಸ್ತೇನೆ ನೋಡಿ. ಇಲ್ಲಿ ಬಂದಿದೆಯಲ್ಲ ಚೈನು, ಇಲ್ಲಿ ಹಾಕಬೇಕಿದು ಕುಚ್ಚು. ಜರಿ ದಾರ ತೊಗೊಂಡಿದ್ದೇನೆ ಸುತ್ತೋದಕ್ಕೆ, ಆಗಲೇ ಹೇಳೋದಕ್ಕೆ ಮರ್ತೆ ನಾನು. ಒಂದು ಸ್ವಲ್ಪ ದಪ್ಪಗೆ ಸುತ್ತಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ. ಅದಕ್ಕೆ ಒಂದು 4 ಗಂಟೆ ಆದರೆ ಸಾಕು. ಸ್ವಲ್ಪ ಉದ್ದ ಮಾಡ್ತಾಯಿದ್ದೆ ನಾನು ಕುಚ್ಚಿದ್ದು ನೋಡಿ. ಸ್ವಲ್ಪ ಉದ್ದ ಎಲ್ಲ ಅಲ್ಲಿ ಇಷ್ಟೇ ಶಾರ್ಟ್ ಐತಿ. ಗ್ರೀನ್ ಒಂದು, ರೆಡ್ ಒಂದು, 2 ಥರ ಹಾಕಿದ್ದೇನೆ. ನೋಡಿ ಇದು ಮತ್ತೆ ಆರೆಂಜ್, ರೆಡ್. ಇದೇ ರೀತಿನ ಪೂರ್ತಿ ಹಾಕ್ತಾಯಿದ್ದೇನೆ ನೋಡಿ. ಇದೇನು ಇದೆಲ್ಲ ಇದು ಕ್ರೋಶ ಹಾಕಿದ್ದು ಎಕ್ಸ್ಟ್ರಾ ಉಳಿದಿದ್ದಾರ ಗಂಟು ಹಾಕಿದ್ದೇನೆ ಬಿಚ್ಚಬಾರ್ದು ಅಂತೇಳಿ. ಅದನ್ನು ಇದರಲ್ಲೇ ಕುಡಿಸ್ಕೊಂಡು ಹಾಕೋತೇನೆ ಆಮೇಲೆ.
ಇದೇನಿದೆಯಲ್ಲ ಸ್ವಲ್ಪ ಕಟ್ ಮಾಡ್ತೇನೆ. ಕಟ್ ಮಾಡಿಕೊಂಡು ಇದರಲ್ಲಿನೇ ಹಾಕ್ತೇನೆ. ನೋಡಿ ಇಲ್ಲಿ ಒಳಗಡೆ ಹಾಕ್ಕೊಂಡ್ಬಿಟ್ರೆ ಮೇಲ್ಗಡೆ ಕುಚ್ಚು ಬರ್ತೈತಿ, ಕಾಣಿಸೋದೇ ಇಲ್ಲ ದಾರ. ಸ್ವಲ್ಪ ದಪ್ಪಾಗಿ ಸುತ್ತುವಂದ್ರೆ ಚೆನ್ನಾಗಿ ಕಾಣಿಸ್ತೈತಿ. ನೋಡಿ ಫ್ರೆಂಡ್, ಮುಗಿತಷ್ಟು ಸಾರಿನ ಹಾಕಿದ್ದೇನೆ ಪೂರ್ತಿ. ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಐತಿ ನೋಡಿ. ನೋಡಿ ಫ್ರೆಂಡ್, ಹಾಕಿದ್ದೇನೆ ಪೂರ್ತಿನೂ ಈ ರೀತಿ ಪೂರ್ತಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಐತೆ ನೋಡಿ. ಇದೇನಿದೆಯಲ್ಲ, ಇದು ಒಂದೊಂದು ಬೀಡ್ ಬಂದಿದೆ ನೋಡಿ. ಬೀಡ್ ಹಾಕಿದ್ದು ಈ ರೀತಿ ಕಾಣಿಸ್ತಾ ಐತಿ ನೋಡಿ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್. ಇದೇ ರೀತಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಹಾಕಿ ತೋರಿಸ್ತಾ ಇದ್ದೇನೆ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.